ಅನ್ನುವಂಥ ಪರಿಸ್ಥಿತಿ ಅಂತೆ. ಮಳೆ ಅಬ್ಬರಕ್ಕೆ ನಲುಗ್ ಹೋಗಿದೆ ವಿಜಯನಗರ. ಇದು ಕೂಡ ಪ್ರತಿಷ್ಠಿತ ಏರಿಯಾನೇ, ಯಾವುದೋ ಚಿಕ್ಕ ಪುಟ್ಟ ಬಡಾವಣೆಗಳಲ್ಲ, ಎಲ್ಲ ಪ್ರತಿಷ್ಠಿತ ಏರಿಯಾಗಳ ಕಥೆ ಇದೇ ಆಗ್ತಾ ಇದೆ. ಅರ್ಧ ಮುಳುಗ್ ಹೋಗಿದೆ ಆಟೋ, ಜನರು ಈಗಲೂ ಕೂಡ ಪರದಾಡ್ತಿದ್ದಾರೆ. ವಿಜಯನಗರದ ಮಾರುತಿ ನಗರದಲ್ಲಿ ಅವಾಂತರ ಸೃಷ್ಟಿಯಾಗಿದೆ. ವಿಜಯನಗರದ ಮಾರುತಿ ನಗರ ಇದು ಕೂಡ ಅಷ್ಟೇ. ಪ್ರತಿ ಬಾರಿ ಮಳೆ ಬಂದಾಗ ಮಾರುತಿ ನಗರದ ಪರಿಸ್ಥಿತಿ ಹಿಂಗೆ. ಮಳೆ ನೀರಲ್ಲಿ ತೇಲ್ ಹೋಗಿದೆ ಚೇರ್, ತರಕಾರಿ, ಮನೆಯಲ್ಲಿದ್ದಂಥ ದವಸ ಧಾನ್ಯ ಎಲ್ಲ ಕೂಡ ನೀರ್ಪಾಲು. ಅರ್ಧ ಮುಳುಗ್ ಹೋಗಿದೆ ಆಟೋ, ಜನ ಅದೇ ನೀರಲ್ಲಿ ಒದ್ದಾಡ್ತಿದ್ದಾರೆ, ಹೊರಗಡೆ ಬರೋಕ್ಕೂ ಒಳಗಡೆ ಹೋಗೋದಕ್ಕೂ. ಮನೆಯಲ್ಲಿ ಇರಕ್ಕಾಗಲ್ಲ, ಮನೆಯಲ್ಲಿದ್ದಂಥ ನೀರನ್ನ ಆಚೆ ಹಾಕ್ಲೇಬೇಕು. ಕಾರಣ ಮನೆಯಲ್ಲಿದ್ದಂಥ ಎಲ್ಲ ಉಪಕರಣಗಳು ಕೂಡ ನೀರಲ್ಲೇ ಮುಳುಗ್ ಹೋಗಿರುತ್ತೆ. ಈ ಮಾರುತಿ ನಗರ, ವಿಜಯನಗರದ ಬಳಿ ಇರುವಂತಹ ಮಾರುತಿ ನಗರ, ಈಗ ಹೆಂಗೆ ಸಾಯಿ ಲೇಔಟ್ನ ಪರಿಸ್ಥಿತಿ ನೋಡ್ತಾ ಇದ್ವಲ್ಲ, ಅದೇ ರೀತಿಯ ಪರಿಸ್ಥಿತಿ ಮಾರುತಿ ನಗರದಲ್ಲೂ ಕೂಡ ಪ್ರತಿ ವರ್ಷ ಮಳೆ ಬಂದಾಗ. ವಿಜಯನಗರ ನೋಡಿ, ಇದು ಪರಿಸ್ಥಿತಿ ವಿಜಯನಗರದಲ್ಲಿ. ಮಾರುತಿ ನಗರದ ಅನೇಕ ಮನೆಗಳಿಗೆ ಈ ರೀತಿ ಮಳೆ ನೀರು ತುಂಬಿಕೊಂಡಿರೋದ್ರಿಂದ ಈಗಲೂ ಕೂಡ ಜನ ಪರದಾಡ್ತಿದ್ದಾರೆ. ನೋಡಿ, ಮನೆಯಲ್ಲಿದ್ದಂಥ ಅಷ್ಟು ವಸ್ತುಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದೆ, ನೀರಲ್ಲಿ ಕೊಚ್ಕೊಂಡು ಹೋಗ್ತಾ ಇದೆ. ಕೊಳಚೆ ನೀರದ್ದು, ಬರೀ ಮಳೆ ನೀರಲ್ಲ, ಕೊಳಚೆ ನೀರು. ಈಗ ತಾನೇ ಒಬ್ರು ನಿವಾಸಿ ಮಾತನಾಡ್ತಾ ಇದ್ರಲ್ಲ, ಅವ್ರು ಹೇಳ್ತಿದ್ದಿಷ್ಟೇ, ಮಳೆ ನೀರೆಲ್ಲ ಬದಲಾಗಿ ರಾಜಕಾಲುವೆ ಹೂಳೆತ್ತೋ ಕೆಲಸ ಆಗಲ್ವಲ್ಲ, ಆ ರಾಜಕಾಲುವೆಯಿಂದ ನೀರು ಹರಿದು ಹೋಗೋದಕ್ಕೆ ಜಾಗ ಇರಲ್ಲ, ಆ ನೀರು ಅಲ್ಲಿ ತುಂಬಿಕೊಂಡು ಅದೇ ನೀರು ಕೊಚ್ಕೊಂಡು ವಾಪಸ್ ಏರಿಯಾಗಳಿಗೆ ನುಗ್ಗುತ್ತೆ, ಏರಿಯಾದಿಂದ ಮನೆಗಳಿಗೆ ನುಗ್ಗುತ್ತೆ, ಮನೆಗಳಿಂದ ರಸ್ತೆಗೆ ನುಗ್ಗುತ್ತೆ. ಎಲ್ಲ ಕಡೆ ಕೂಡ ರಾಜಕಾಲುವೆ ಕೊಳಚೆ ನೀರಂತೆ. ಇದು ಬರೀ ಮಳೆ ನೀರಂತೂ ಅಲ್ಲ. ಈ ರೀತಿ ಕೊಳಚೆ ನೀರು ಮನೆಗೆ ನುಗ್ಗಿದಾಗ, ಅಲ್ಲಲ್ಲಿ ನೀರು ನಿಂತ್ಕೊಂಡಾಗ ಇದರಿಂದ ಜನರ ಆರೋಗ್ಯದ ಮೇಲೆ ವಿಪರೀತ ಸಮಸ್ಯೆ ಆಗುತ್ತೆ. ಜಸ್ಟ್ ಬರೀ ಮಳೆ ನೀರು ಎತ್ತಾಕೋದು, ರಾತ್ರಿ ಇಡೀ ಜಾಗರಣೆ ಮಾತ್ರ ಅಲ್ಲ, ಬದಲಾಗಿ ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ದೊಡ್ಡ ಮಟ್ಟದ ಸಮಸ್ಯೆಯನ್ನು ಜನ ಫೇಸ್ ಮಾಡಬೇಕಾಗುತ್ತೆ. ಪುಟ್ ಮಕ್ಕಳಿರ್ತಾರಪ್ಪ, ವಯೋವೃದ್ಧರು, ಅವ್ರ ಪರಿಸ್ಥಿತಿ ಹೇಗೆ ಅನ್ನೋದನ್ನ ನಾವು ಯೋಚನೆ ಮಾಡಬೇಕೀಗ.